ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪದ್ಮಗಂಧಿ ಮಂಗಳ ಮೊದಲ ಬಾರಿಗೆ ಅವರ ಮನೆಗೆ ಬಂದಾಗ ಕೆಲಸದ ಹೆಂಗಸು ನೀರಜ ಇದ್ದಳು. ಆದರೆ ಇಂದು ಅವಳು ಕೂಡ ಇರಲಿಲ್ಲ. ಅಲ್ಲಿ ಯಾರು ಕಾಣದೇ ಇರುವುದನ್ನು ನೋಡಿ, ಇಲ್ಲಿ ನೀರಜ ಅಕ್ಕ ಇದ್ರಲ್ಲ ಕೆಲಸದವರು, ಅವರು ಇಲ್ಲಿಗೆ ಹೋಗಿದ್ದಾರೆ ಎಂದಳು. ನೀರಜ ಅಕ್ಕನಿಗೆ ಜ್ವರ ಇತ್ತು, ಹಾಗಾಗಿ 2 ದಿನ ರಜೆ ಹಾಕಿ ಮನೆಗೆ ಹೋಗಿದ್ದಾರೆ, ನಾಳೆ ಬರ್ತಾರೆ ಎಂದವನು, ನೀನು ಇಲ್ಲಿ ಕುಳಿತಿರು, ನಾನು ಫ್ರೆಶ್ ಆಗಿ ಬರ್ತೀನಿ ಎಂದು ಅವನ ಕೋಣೆಗೆ ಹೋಗಿದ್ದನು. ಇವನು ನನ್ನನ್ನು ಯಾಕೆ ಇಲ್ಲಿಗೆ ಕರೆದುಕೊಂಡು ಬಂದಿದ್ದಾನೆ? ಮಾತನಾಡಲು ಫ್ರೆಶ್ ಯಾಕೆ ಆಗಬೇಕು? ಯಾಕೋ ಇವನ ನೋಡಿ ವಿಚಿತ್ರ ಎನಿಸುತ್ತಿದೆ, ಒಂದೂ ಅರ್ಥವಾಗುತ್ತಿಲ್ಲ ಎಂದು ಯೋಚಿಸಿದವಳಿಗೆ ಆಗಲೇ ಅನುಮಾನ ಶುರುವಾಗಿತ್ತು. ಆದರೂ ತನಗೆ ತಾನೇ ಧೈರ್ಯ ತಂದುಕೊಂಡವಳು ಗೋಡೆಯ ಮೇಲಿದ್ದಂತಹ ಫೋಟೋ ಹಾಗೂ ಪೇಂಟಿಂಗ್ಗಳನ್ನು ನೋಡುತ್ತಾ ಕುಳಿತಳು. ದೂರದಲ್ಲಿಯೂ ನಿಂತು ಈ ರೀತಿಯ ಬಂಗಲೆಗಳನ್ನು ನೋಡದವಳು ಇಂದು ಅದರ ಒಳಗೆ ಬಂದಿದ್ದಾಳೆ. ಇದೇ ಅಲ್ಲವೇ ದೇವರಾಟ? ತುಂಬ ಸಮಯದವರೆಗೆ ಎಲ್ಲವನ್ನು ನೋಡಿದವಳು ಧ್ರುವ ಇನ್ನೂ ಬರದೇ ಇರುವುದನ್ನು ನೋಡಿ, ಆಗಲೇ ಅರ್ಧ ಗಂಟೆ ಆಯಿತು, ಇವನು ಹೋಗಿ ಏನು ಮಾಡುತ್ತಿದ್ದಾನೆ, ಇನ್ನೂ ಬರಲಿಲ್ವಲ್ಲ ಎಂದು ಹೇಳಿಕೊಂಡವಳ ಕಣ್ಣು ಗೋಡೆಯ ಮೇಲೆ ಹಾರದ ಸಮೇತ ತೂಕು ಹಾಕಿದ್ದ ಧ್ರುವನ ತಾಯಿಯ ಫೋಟೋ ಇವಳ ಕಣ್ಣಿಗೆ ಬಿದ್ದಿತ್ತು. ಅದರ ಬಳಿಗೆ ಹೋಗಿ ನಿಂತವಳು, ಅದೆಷ್ಟು ಲಕ್ಷಣವಾಗಿದ್ದಾರೆ ಇವರು, ಅದಕ್ಕೆ ಇರಬೇಕು, ಧ್ರುವ ಕೂಡ ಅಷ್ಟು ಹ್ಯಾಂಡ್ಸಮ್ ಆಗಿ ಇದ್ದಾನೆ ಎಂದು ಆ ಫೋಟೋವನ್ನು ದಿಟ್ಟಿಸಿ ನೋಡುತ್ತಿರುವಾಗಲೇ ಅಲ್ಲಿಗೆ ಧ್ರುವ ಬಂದನು. ಮಂಗಳ ಎನ್ನುವ ಧ್ವನಿಗೆ ಎಚ್ಚೆತ್ತು ಅವನೆಡೆಗೆ ನೋಡಿದವಳು ಆಶ್ಚರ್ಯದಲ್ಲಿಯೇ ನಿಂತಳು. ಬಿಳಿ ಪಂಚೆ ಶರ್ಟ್ ತೊಟ್ಟಿದ್ದವನು ಕೈಯಲ್ಲಿ ಒಂದು ಟ್ರೇ ಹಿಡಿದು ನಗುತ್ತಾ ಅವಳ ಮುಂದೆ ನಿಂತಿದ್ದನು. ಅವನನ್ನೇ ನೋಡುತ್ತಾ ನಿಂತಿದ್ದವಳ ಕಣ್ಣುಗಳು ಆ ಟ್ರೇ ಒಳಗೆ ಇರುವ ವಸ್ತುಗಳ ಮೇಲೆ ಹರಿಯಿತು. ರೇಷ್ಮೆ ಸೀರೆ, ಹಸಿರು ಬಣ್ಣದ ಗಾಜಿನ ಬಳೆಗಳು, ಅರಿಶಿನ, ಕುಂಕುಮ, ಹೂವು, ಎಲ್ಲಕ್ಕಿಂತ ಹೆಚ್ಚಾಗಿ ಒಡೆಯುತ್ತಿದ್ದ ಮಾಂಗಲ್ಯ ಸರ, ಎಲ್ಲವನ್ನೂ ಹಿಡಿದು ನಿಂತಿದ್ದನು. ಇವನು ಯಾಕೆ ಹೀಗೆ ಎಲ್ಲವನ್ನೂ ಹಿಡಿದು ನಿಂತಿದ್ದಾನೆ ಎಂದು ಮಂಗಳಾಳಿಗೆ ತಿಳಿಯಲೇ ಇಲ್ಲ. ಅಲ್ಲದೆ ಅವಳ ಮನದಲ್ಲಿದ್ದ ಭಯ ಈಗ ದುಪ್ಪಟ್ಟಾಗಿತ್ತು. ನಿಮಿಷಗಳ ಕಾಲ ಅವನನ್ನೇ ನೋಡಿದವಳು, ಧ್ರುವ, ಏನು ನಿನ್ನ ಅವತಾರ? ಸೀರೆ, ಬಳೆ, ಹೂವು, ಕುಂಕುಮ, ತಾಳಿ ಇದೆಲ್ಲವನ್ನು ಯಾಕೆ ಹಿಡಿದು ಬಂದಿದ್ದೀಯಾ? ಅನುಮಾನದಲ್ಲಿ ಕೇಳಿದಳು. ಅದಾಗಲೇ ಅವಳ ಎದೆಯಲ್ಲಿರುವ ಭಯಕ್ಕೆ ಅವಳ ಮುಖದ ಮೇಲೆ ಬೆವರ ಹನಿಗಳು ಮೂಡುತ್ತಿದ್ದವು. ತನ್ನ ದುಪ್ಪಟದ ಮೂಲಕ ತನ್ನ ಮುಖದ ಮೇಲೆ ಮೂಡುತ್ತಿದ್ದ ಬೆವರ ಹನಿಗಳನ್ನು ಒರೆಸುತ್ತಲೇ ಇದ್ದಳು. ಅದಾಗಲೇ ಅವಳ ಭಯ ಏನು ಎಂದು ಅರಿವಾಗಿತ್ತು ಧ್ರುವನಿಗೆ. ಒಡನೆ ಅವಳ ಎದುರಿಗೆ ಮಂಡಿಯೂರಿ ಕುಳಿತವನು ನೋಡಿ ಬೆದರಿದವಳು 2 ಹೆಜ್ಜೆ ಹಿಂದೆ ಸರಿದು ನಿಂತು, ಧ್ರುವ, ಏನು ಮಾಡುತ್ತಿದ್ದೀಯಾ ಎಂದಳು. ಕೈಯಲ್ಲಿ ಹಿಡಿದಿದ್ದ ವಸ್ತುಗಳನ್ನು ಮೇಲೆ ಹಿಡಿದು, ಮಂಗಳ, ನಿನ್ನನ್ನು ನಾನು ನೋಡಿದ ಮೊದಲನೇ ದಿನವೇ ನಿನ್ನ ಮುಗ್ಧತೆಗೆ ಸೋತು ಹೋದೆ. ನಿನ್ನ ಮೇಲೆ ಅದು ಯಾವಾಗ ಪ್ರೀತಿಯ ಆಯಿತು ಎಂದು ನನಗೆ ತಿಳಿಯಲಿಲ್ಲ. ಈಗಾಗಲೇ ನಿನ್ನನ್ನು ಹುಚ್ಚನ ರೀತಿ ಪ್ರೀತಿಸುತ್ತಿದ್ದೇನೆ. ನೀನು ಇಲ್ಲದೆ ಇರುವ ನನ್ನ ಜೀವನವನ್ನು ನನ್ನಿಂದ ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಧೃತಿಯ ಸ್ನೇಹ ಬೇಕು ಎಂದು ಎಷ್ಟು ಹಂಬಲಿಸಿದೆನೋ, ನಿನ್ನ ಪ್ರೀತಿ ಬೇಕು ಎಂದು ಅಷ್ಟೇ ಹಂಬಲಿಸಿದೆ. ನನಗೆ ಹಣ, ಆಸ್ತಿ, ಅಂತಸ್ತು ಯಾವುದೂ ಮುಖ್ಯ ಅಲ್ಲ ಮಂಗಳ. ನನಗೆ ನೀನು ಬೇಕು, ನನ್ನ ಮುಗ್ಧ ಮಂಗಳ ಬೇಕು. ಈ ಕತ್ತಲೆ ತುಂಬಿದ ಮನಸ್ಸಿಗೆ ಒಂದೇ ಒಂದು ಬಾರಿ ಬೆಳಕಾಗಿ ಬಂದು ಬಿಡು. ನಿನ್ನನ್ನು ಅಲ್ಲಿ ರಾಣಿಯಾಗಿ ಕೂರಿಸಿ ದೇವತೆ ರೀತಿ ಪೂಜಿಸುತ್ತೇನೆ ಎಂದು ಅವಳ ಕಣ್ಣಿನಲ್ಲಿ ಕಣ್ಣನ್ನಿಟ್ಟು ಹೇಳಿದನು. ಈಗ ಅವನ ಮನದಲ್ಲಿ ನಾನು ಒಬ್ಬ MLA ಮಗ, ಶ್ರೀಮಂತ ಎನ್ನುವ ಯಾವುದೇ ಅಹಂ ಕಾಣಲಿಲ್ಲ. ಅವನ ಕಣ್ಣಿನಲ್ಲಿ ಇದ್ದುದು ಅವಳೆಡೆಗಿನ ನಿಷ್ಕಲ್ಮಶವಾದ ಪ್ರೀತಿ ಒಂದೇ. ಅಷ್ಟು ದೊಡ್ಡ ಶ್ರೀಮಂತರ ಮಗ ಕೇವಲ ಬಡ ರೈತನ ಮಗಳನ್ನು ಇಷ್ಟರ ಮಟ್ಟಿಗೆ ಪ್ರೀತಿಸಲು ಸಾಧ್ಯವೇ? ಇದಿಷ್ಟೇ ಅಲ್ಲದೆ ಇಂದಿನ ಪ್ರೇಮಿಗಳು ತಮ್ಮ ಪ್ರೀತಿಯನ್ನು ಹೇಗೇಗೋ ನಿವೇದನ ಮಾಡಿಕೊಳ್ಳಬೇಕು ಎಂದು ಪ್ಲಾನ್ ಮಾಡುವವರ ಮಧ್ಯೆ ಧೃತಿ ಹೇಳಿದ ನಿನಗಿಷ್ಟವಾದ ಜಾಗ ಎನ್ನುವುದನ್ನು ನೆನಪಿನಲ್ಲಿ ಇಟ್ಟುಕೊಂಡು, ಅವನಿಗಿಷ್ಟವಾದ ಜಾಗ ಎಂದರೆ ಅದು ಅವನ ಫಾರ್ಮ್ ಹೌಸ್, ಅದರಲ್ಲೂ ಅವನ ತಾಯಿಯ ಫೋಟೋದ ಎದುರಿಗೆ ನಿಂತು ಒಂದು ಹೆಣ್ಣಿಗೆ ಸಲ್ಲಬೇಕಾದಂತಹ ಗೌರವದೊಂದಿಗೆ ತಾನು ಪ್ರೇಮಿಸಿದ ಹುಡುಗಿಗೆ ಪ್ರೇಮ ನಿವೇದನೆ ಮಾಡುತ್ತಿದ್ದನು. ಅವನ ಕಣ್ಣುಗಳನ್ನೇ ನೋಡುತ್ತಾ ನಿಂತವಳಿಗೆ ನಿಜವಾಗಿಯೂ ಇದು ಕನಸಾ ಎಂದು ಭಾಸವಾಗುತ್ತಿತ್ತು. ಈಗಲೂ ಸಹ ಇದನ್ನೆಲ್ಲ ನಂಬಲು ಅವಳಿಂದ ಸಾಧ್ಯವಾಗುತ್ತಿಲ್ಲ. ಬಾಯಿ ಬಿಟ್ಟು ಮಾತನಾಡಲು ಕೂಡ ಅವಳಿಂದ ಸ್ವರ ಹೊರಡದ ಪರಿಸ್ಥಿತಿ ಈಗ ಅವಳದು. ಮಂಗಳ, ಯಾಕೆ ಸುಮ್ಮನೆ ಆಗಿ ನಿಂತೆ? ಏನಾದರೂ ಮಾತನಾಡು. ಮಾತನಾಡದಿದ್ದರೂ ಪರವಾಗಿಲ್ಲ,
ಇದನ್ನಾದರೂ ತಗೋ ಎಂದು ಸೀರೆಯ ತಟ್ಟೆಯನ್ನು ಇನ್ನೊಮ್ಮೆ ಅವಳ ಮುಂದೆ ಚಾಚಿದನು. ಒಂದು ಹೆಣ್ಣಿಗೆ ಇದಕ್ಕಿಂತ ಇನ್ನೇನು ಬೇಕು? ಅವಳ ಮುತ್ತೈದೆತನವನ್ನು ಜಗತ್ತಿಗೆ ಸಾರುವ ಎಲ್ಲ ವಸ್ತುಗಳು ಅದರಲ್ಲಿದ್ದವು. ಅವನು ತನ್ನ ಮುಂದೆ ತಟ್ಟೆ ಚಾಚಿದ್ದನ್ನು ನೋಡಿ ಇನ್ನೂ 2 ಹೆಜ್ಜೆ ಹಿಂದೆ ಸರಿದವಳು, ನೀನು ಈ ರೀತಿ ಮಾಡುತ್ತೀಯ ಎಂದು ತಿಳಿದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ ಧ್ರುವ. ನಾನು ನಿನ್ನನ್ನು ನನ್ನ ಸ್ನೇಹಿತ ಎಂದು ಅದೆಷ್ಟು ನಂಬಿದ್ದೆ. ನನ್ನ ಸ್ನೇಹಕ್ಕೆ ನಂಬಿಕೆ ದ್ರೋಹ ಮಾಡಿದೆ ನೀನು ಎಂದವಳ ಕಣ್ಣಿನಿಂದ ನೀರು ಇಳಿದಿದ್ದವು. ಅವಳ ಮಾತು ಕೇಳಿದ ಧ್ರುವನಿಗೆ ಯಾರೋ ತನ್ನ ಹೃದಯಕ್ಕೆ ಈಟಿಯಿಂದ ಇರಿದಂತಾಗಿತ್ತು. ಒಡನೆಯೇ ಕುಡಿತಲ್ಲಿಂದ ಮೇಲೆದ್ದವನು, ಮಂಗಳ, ಯಾಕೆ ಹಾಗೆ ಮಾತನಾಡುತ್ತೀಯ? ಒಳ್ಳೆಯ ಸ್ನೇಹಿತರು ಯಾರೂ ಜೀವನ ಸಂಗಾತಿಗಳಾಗುವುದಿಲ್ಲವೇ? ಇಲ್ಲ ಮಂಗಳ, ನಿನ್ನ ಸ್ನೇಹಕ್ಕೆ ನಾನೆಂದೂ ದ್ರೋಹ ಮಾಡಿಲ್ಲ. ಬದಲಾಗಿ ಅದೇ ಸ್ನೇಹಕ್ಕೆ ಪ್ರೀತಿಯ ಹೆಸರು ನೀಡುತ್ತಿದ್ದೇನೆ ಅಷ್ಟೇ. ನೀನು ಹೀಗೆಲ್ಲ ಮಾತನಾಡಿದರೆ ನನ್ನ ಮನಸ್ಸಿಗೆ ಬಹಳವೇ ನೋವಾಗುತ್ತದೆ. ನಿನ್ನನ್ನು ನಾನು ನಿನ್ನೆ ಮೊನ್ನೆಯಿಂದ ಪ್ರೀತಿಸುತ್ತಿಲ್ಲ. ನಿನ್ನನ್ನು ನೋಡಿದ ದಿನದಿಂದಲೂ ಪ್ರೀತಿಸುತ್ತಿದ್ದೇನೆ. ನನ್ನ ಮನದಲ್ಲಿಟ್ಟು ಆರಾಧಿಸುತ್ತಿದ್ದೇನೆ. ಪ್ಲೀಸ್ ಮಂಗಳ, ಇಷ್ಟ ಇಲ್ಲ ಎಂದು ಹೇಳಬೇಡ. ಅವಳು ತನ್ನ ಪ್ರೀತಿಯನ್ನು ಒಪ್ಪದೆ ಹೋದರೆ ಏನು ಮಾಡುವುದು ಎನ್ನುವ ಅವನ ದುಗುಡ ಈಗ ಅವನ ಮಾತಿನಲ್ಲಿ ಗೋಚರವಾಗುತ್ತಿತ್ತು. ಅಲ್ಲದೆ ಅವನು ತನ್ನನ್ನು ಎಷ್ಟು ಪ್ರೀತಿಸುತ್ತಿದ್ದಾನೆ ಎಂದು ತಿಳಿದು ಹೋಗಿತ್ತು ಅವಳಿಗೆ. ಇಲ್ಲ ಧ್ರುವ, ಈ ಪ್ರೀತಿ ಪ್ರೇಮ ಎಲ್ಲದರಿಂದ ದೂರ. ನನಗೆ ನನ್ನದೇ ಆದ ಆಸೆ ಕನಸುಗಳಿವೆ, ನನ್ನದೇ ಆದ ಜವಾಬ್ದಾರಿಗಳಿವೆ. ಅದೆಲ್ಲವನ್ನು ಮರೆತು ನನ್ನ ಸುಖ ಮಾತ್ರ ನೋಡಿಕೊಂಡು ಪ್ರೀತಿ ಪ್ರೇಮದ ಬಲೆಯಲ್ಲಿ ಬೀಳಲು ನನಗೆ ಇಷ್ಟ ಇಲ್ಲ ಎನ್ನುತ್ತಿದ್ದ ಹಾಗೆ, ನಿನ್ನ ಜವಾಬ್ದಾರಿಗಳಿಗೆ ನಾನು ಹೆಗಲಾಗುತ್ತೇನೆ ಮಂಗಳ. ನಿನ್ನ ಕುಟುಂಬವನ್ನು ನನ್ನ ಕುಟುಂಬ ಎಂದು ನೋಡಿಕೊಳ್ಳುತ್ತೇನೆ. ನಿನ್ನ ಆಸೆಗಳಿಗೆ ಒತ್ತಾಸೆಯಾಗಿ ನಿಲ್ಲುತ್ತೇನೆ. ನನ್ನನ್ನು ನಂಬು ಮಂಗಳ, ನನ್ನನ್ನು ಮಾತ್ರ ದೂರ ಮಾಡಬೇಡ ಎಂದವನ ಮನದಲ್ಲಿ ಆಗಲೇ ದುಃಖ ಅಡಗಿತ್ತು. ಇಲ್ಲ ಧ್ರುವ, ನೀನು ಏನೇ ಹೇಳಿದರೂ ನನಗೆ ಇದಕ್ಕೆ ಒಪ್ಪಿಗೆ ಇಲ್ಲ. ನನ್ನನ್ನು ಒಪ್ಪಿಸುವ ಪ್ರಯತ್ನ ಕೂಡ ಮಾಡಬೇಡ. ಅದು ನಿನ್ನ ವ್ಯರ್ಥ ಪ್ರಯತ್ನವಾಗುತ್ತದೆ. ನಿನ್ನ ನಡುವೆ ಅಜಗಜಾಂತರ ವ್ಯತ್ಯಾಸವಿದೆ. ಆಕಾಶದಲ್ಲಿ ಮಿನುಗುವ ತಾರೆಯನ್ನು ದೂರದಿಂದಲೇ ನೋಡಿ ಸಂತೋಷ ಪಡಬೇಕು. ಅದು ನನಗೆ ದಕ್ಕಬೇಕು ಎಂದು ದುರಾಸೆ ಪಡಬಾರದು. ಯಾವತ್ತಿದ್ದರೂ ನೀನು ನನಗೆ ಆಕಾಶದಲ್ಲಿ ಮಿನುಗುವ ಧ್ರುವ ತಾರೆ ಅಷ್ಟೇ. ಪ್ಲೀಸ್, ನನ್ನನ್ನು ಮರೆತು ಬಿಡು ಎಂದು ಬರುತ್ತಿದ್ದ ತನ್ನ ಕಣ್ಣೀರನ್ನು ತೊಡೆದುಕೊಂಡು ಕ್ಷಣವೂ ಅಲ್ಲಿ ನಿಲ್ಲದೆ ಹೊರಟು ಹೋಗಿಬಿಟ್ಟಿದ್ದಳು. ಮಂಗಳ ಹೇಳಿದಂತಹ ಮಾತುಗಳನ್ನು ಕೇಳಿದವನ ಕೈಯಿಂದ ತಟ್ಟೆ ಜಾರಿ ಕೆಳಬಿದ್ದಿತು. ಅದರಲ್ಲಿದ್ದಂತಹ ಅರಿಶಿಣ ಕುಂಕುಮ ಚೆಲ್ಲಿ ಹೋದರೆ ಗಾಜಿನ ಬಳೆಗಳು ಒಡೆದು ಚೂರು ಚೂರಾಗಿದ್ದವು. ಆ ಬಳೆಗಳ ರೀತಿಯೇ ಅವನ ಹೃದಯ ಕೂಡ ಒಮ್ಮೆಲೆ ಒಡೆದು ಚೂರಾಗಿತ್ತು. ಮಂಗಳ, ಹೋಗಬೇಡ, ನಿಲ್ಲು ಎಂದು ಗಂಟಲು ಬಿರಿಯುವ ಹಾಗೆ ಕೂಗಬೇಕು ಎನಿಸಿದರೂ ಮೌನವಾಗಿಯೇ ನೆಲದಲ್ಲಿ ಕುಸಿದು ಕುಳಿತನು. ನನಗೇನೂ ಅವಳ ಪ್ರೀತಿಯನ್ನು ಒಪ್ಪುವುದಿಲ್ಲ ಎನಿಸುತ್ತದೆ ಎಂದು ಹೇಳಿದ ಧೃತಿಯ ಮಾತುಗಳು ನೆನಪಾಗಿದ್ದವು. ಕುಸಿದು ಕುಳಿತವನ ಕಣ್ಣಿನಿಂದ ಮೊದಲ ಬಾರಿಗೆ ನೀರು ಇಳಿಯುತ್ತಿದ್ದುದು. ಅವನು ತೊಡೆದುಕೊಳ್ಳುವ ಗೋಜಿಗೂ ಹೋಗದೆ ಅವನೇ ಬಹಳ ಆಸೆಯಿಂದ ತುಂಬಾ ಹುಡುಕಿ ತಂದಿದ್ದಂತಹ ದುಬಾರಿ ಬೆಲೆಯ ರೇಷ್ಮೆ ಸೀರೆಯನ್ನೇ ನೋಡುತ್ತಾ ಉಳಿದನು. ಇದೇ ಸೀರೆಯಲ್ಲೇ ಅವಳ ಅಂದವನ್ನು ನೋಡಬೇಕು ಎಂದು ಅದೆಷ್ಟು ಆಸೆ ಪಟ್ಟಿದ್ದನು ಅವನು. ನಿಧಾನವಾಗಿ ನೆಲದ ಮೇಲೆ ಬಿದ್ದಿದ್ದ ಸೀರೆಯ ಬಳಿ ಹೋಗಿ ಅದನ್ನು ಕೈಗೆ ತೆಗೆದುಕೊಂಡವನು ನನ್ನ ತಾಯಿಯ ಫೋಟೋ ಮುಂದೆ ಬಂದು, ನೋಡಿದೀಯಾ ಅಮ್ಮ, ಅವಳೇ ನಿನ್ನ ಸೊಸೆ ಎಂದು ಎಷ್ಟು ಆಸೆಯಿಂದ ನಿನ್ನ ಬಳಿ ಹೇಳಿದ್ದೆ. ಈಗ ಅದೆಷ್ಟು ಸುಲಭವಾಗಿ ನನ್ನನ್ನು ಮರೆತು ಬಿಡು ಎಂದು ಹೇಳಿ ಹೋದಳು ನೋಡಿದೆಯಾ? ಹಾಗಾದರೆ ಅವಳನ್ನು ಪ್ರೀತಿಸಿ ಮದುವೆಯಾಗುವ ಯೋಗ್ಯತೆ ನನಗೆ ಇಲ್ಲವಾ ಹೇಳು? ಅಮ್ಮ, ನಿನ್ನ ಮಗ ಮಾಡಿದ್ದು ತಪ್ಪಾ? ಅವಳೇ ನನ್ನ ಜೀವನದ ಸಂಗಾತಿಯಾಗಬೇಕೆಂದು ಆಸೆಯಿಂದ ಅವಳ ಬಳಿ ನನ್ನ ಪ್ರೀತಿಯನ್ನು ಹೇಳಿಕೊಂಡಿದ್ದು ತಪ್ಪಾ ಎಂದವನ ಮನದ ನೋವನ್ನು ಅಂದಾಜಿಸಲಾಗದು. ತುಂಬಾ ದಿನಗಳಿಂದ ಶಾಂತವಾಗಿದ್ದಂತಹ ಅವನ ಹೃದಯದಲ್ಲಿ ಆಗಲೇ ಬೋರ್ಗರೆಯುವ ಅಲೆಗಳು ಅಪ್ಪಳಿಸಿದಂತಹ ಭಾಸವಾಗುತ್ತಿತ್ತು. ಎಷ್ಟು ಸಮಾಧಾನ ತಂದುಕೊಂಡರೂ ಸಂಕಟದಿಂದ ನಲುಗುತ್ತಿದ್ದ ಹೃದಯವನ್ನು ಹಿಡಿದು ಅಲ್ಲಿಯೇ ಕುಳಿತು ಬಿಟ್ಟನು. ಮಂಗಳ ಇಲ್ಲದ ಧ್ರುವನ ಜೀವನ ನಿಜವಾಗಿಯೂ ಕತ್ತಲೆ ಕೈವಿದು ಎಂದು ಅವಳಿಗೆ ತಿಳಿದಿಲ್ಲ. ಧ್ರುವನ ಮನೆಯಿಂದ ಹೊರಟ ಮಂಗಳಾಗಿ ಎಷ್ಟೇ ತಡೆದರೂ ಕಣ್ಣೀರು ನಿಲ್ಲುತ್ತಿಲ್ಲ. ಧ್ರುವ, ನಿಜವಾಗಿಯೂ ನನ್ನ ಮೇಲೆ ಇಂಥದ್ದೊಂದು ಭಾವನೆ ಬೆಳೆಸಿಕೊಂಡಿದ್ದೀಯಾ ಎಂದು ಅಂದಾಜು ಕೂಡ ನನಗೆ ಇರಲಿಲ್ಲ. ನಿನ್ನನ್ನು ಮದುವೆಯಾಗುವ ಯೋಗ್ಯತೆ ನನಗೆ ಇಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸು ಎಂದು ಹೇಳಿಕೊಳ್ಳುತ್ತಲೇ ಬರುತ್ತಿದ್ದ ಕಣ್ಣೀರನ್ನು ತೊಡೆದುಕೊಂಡು ಆಟೋ ಹಿಡಿದು ಪಿಜಿಗೆ ಹೋಗಿದ್ದಳು. ಒಬ್ಬಳೇ ಎಂದಿಗೂ ಹೊರಗೆ ಹೋಗದವಳು ಇಂದು ಅಷ್ಟು ದೂರದಿಂದ ಆಟೋ ಹಿಡಿದು ಒಬ್ಬಳೇ ಪಿಜಿಗೆ ಬಂದಿದ್ದಳು. ತನ್ನ ಹಾಸಿಗೆಯ ಮೇಲೆ ಮಲಗಿದವಳಿಗೆ ಎಷ್ಟೇ ತಡೆದರೂ ಕಣ್ಣೀರು ನಿಲ್ಲುತ್ತಿರಲಿಲ್ಲ. ಕೆಲವೊಮ್ಮೆ